ಹಲೋ ನಮಸ್ತೆ ಎಲ್ರಿಗೂ ವಿಜಯಾಸ್ ವರ್ಡ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ರುಚಿಕರ ಆದಂತಹ ಹೆಸರುಬೇಳೆ ಪಾಯಸನ ಯಾವ ರೀತಿ ಮಾಡೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡಕತ್ತೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡ್ದೇನೆ ನೋಡಿ. ನಾನಿಲ್ಲಿ ಮೊದಲಿಗೆ ಒಂದು ಸ್ಟವ್ ಹಚ್ಚಿ ಬಾಣಲಿಯನ್ನು ಇಟ್ಟಿದ್ದೀನಿ. ಬಾಣಲಿಗೆ 1 ಚಮಚದಷ್ಟು ತುಪ್ಪ ಹಾಕಕತ್ತೇನೆ. ತುಪ್ಪ ಕರಗಿದಾದ್ಮೇಲೆ ಇದಕ್ಕೆ ನಾನು ದ್ರಾಕ್ಷಿಯನ್ನು ಹಾಕಕತ್ತೇನೆ. ದ್ರಾಕ್ಷಿ ಫ್ರೈ ಆಗಬೇಕು. ಫ್ರೈ ಆದ ನಂತರ ನಾನು ಡ್ರೈ ಫ್ರೂಟ್ಸನ್ನು ಹಾಕ್ತೀನಿ. ನೋಡಿ, ಮೊದಲಿಗೆ ಇಲ್ಲಿ ದ್ರಾಕ್ಷಿನ ಕರಿತಾ ಇದ್ದೀನಿ. ಈಗ ದ್ರಾಕ್ಷಿ ಕರೆದಿದ್ದಾಯಿತು. ಇದನ್ನು ತೆಗೆದು ಅದೇ ಬಾಂಡಿಗೆ ನಾನು ಡ್ರೈ ಫ್ರೂಟ್ಸನ್ನು ಸಹ ಫ್ರೈ ಮಾಡ್ತೀನಿ. ಯಾರೆಲ್ಲ ನನ್ನ ಚಾನಲನ್ನು ಹೊಸದಾಗಿ ನೋಡಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಮರಿಬೇಡ್ರಿ. ಆಲ್ ಅಂತ ಬರುತ್ತೆ, ಅದನ್ನು ಸಹ ಸೆಲೆಕ್ಟ್ ಮಾಡಿರಿ. ನಾ ಮಾಡಿ ಹಾಕುವ ವಿಡಿಯೋದ ನೋಟಿಫಿಕೇಷನ್ ತಮಗೆ ಫಸ್ಟ್ ಬರುತ್ತವೆ. ನೀವೇ ಫಸ್ಟು ನನ್ನ ವಿಡಿಯೋನ ನೋಡ್ಬೋದು ಅಂತ ಹೇಳ್ತಾ, ಈಗ ಡ್ರೈ ಫ್ರೂಟ್ಸು ಫ್ರೈ ಆದಮೇಲೆ ನಾನು ಅದೇ ಕಡಾಯಿಗೆ ಅದರೊಟ್ಟಿಗೆ ನಾನು 1 ಬಟ್ಟಲಿನಷ್ಟು ಹೆಸರು ಬೇಳೆನ ತೊಗೊಂಡಿದ್ದೆ, ಅದನ್ನು ಹಾಕಿ ಹುರಿಯಾಕತ್ತೀನಿ. ನೋಡಿ, ನೀಟಾಗಿ ಗೋಲ್ಡ್ ಕಲರ್ ಬರೋ ತನಕ ಹೆಸರು ಬೇಳೆ ಹುರಿಬೇಕು. ಅಲ್ಲಿ ತನಕ ಹುರಿದ್ರೆ ಪಾಯಸ ತುಂಬ ರುಚಿಯಾಗಿ ಬರ್ತತೆ. ಆದ್ದರಿಂದ ಗೋಲ್ಡ್ ಕಲರ್ ಬರೋ ತನಕ ಅವನ್ನ ಹುರ್ಕೊಳ್ಳಿ. ಈಗ ನಾನು ಒಂದು ಸ್ಟವ್ ಮೇಲೆ ಕುಕ್ಕರನ್ನು ಇಟ್ಟಿದ್ದೀನಿ. ಕುಕ್ಕರಿಗೆ ನಾನು ಅರ್ಧ ಲೀಟ್ರ್ನಷ್ಟು ನೀರನ್ನು ಹಾಕಿದ್ದೀನಿ. ನೀರು ಬಿಸಿ ಆದಮೇಲೆ ಹುರಿದಂತಹ ಡ್ರೈ ಫ್ರೂಟ್ಸು ಮತ್ತು ಹೆಸರು ಬೇಳೆನ ಹಾಕ್ತಿದ್ದೀನಿ. ಹಾಕಿ ಅದನ್ನು ಲಿಡ್ ಕ್ಲೋಸ್ ಮಾಡಿ 3 ವಿಷಲ್ ಬರೋ ತನಕ ನಾನಿಲ್ಲಿ ಕೂಗಿಸ್ತಿದ್ದೀನಿ. 3 ವಿಷಲ್ ಆಯಿತು. ಈಗ ಹವನು ಬಿಟ್ಟಿದೆ. ಈಗ ಓಪನ್ ಮಾಡ್ತಿದ್ದೀನಿ. ನೋಡಿ, ಹೆಸರು ಬೇಳೆ ಚೆನ್ನಾಗಿ ಬೆಂದಿದೆ. ಈಗ ಯಾವ ಬಟ್ಲಿಂದ ನಾನು ಹೆಸರು ಬೇಳೆ ತೊಗೊಂಡಿದ್ನೋ ಅದೇ ಬಟ್ಲಿಂದ ಸಕ್ಕರೆ ತೊಗೊಂಡಿದ್ದೀನಿ. ಡ್ರೈ ಫ್ರೂಟ್ಸ್ ಕರೆದಿದ್ನಲ್ಲ ದ್ರಾಕ್ಷಿ, ಅದನ್ನು ಸಹ ಹಾಕಿದ್ದೀನಿ. ಹಾಗೆ ಏಲಕ್ಕಿ ಮತ್ತು ಲವಂಗ ಜಜ್ಜಿಟ್ಟಿದ್ದೆ, ಆ ಪೌಡ್ರನ್ನು ಇದಕ್ಕೆ ಮಿಕ್ಸ್ ಮಾಡ್ತೀನಿ. ನಂತರ ಸ್ವಲ್ಪ ಒಣ ಕೊಬ್ಬರಿ ಹಾಕಿದ್ದೀನಿ, ಸ್ವಲ್ಪ ಒಣ ಶುಂಠಿ ಪೌಡ್ರ್ ಹಾಕಿ ನೀಟಾಗಿ ಕಲಸಕತ್ತೀನಿ. ಈ ರೀತಿ ಕಲಸಿದಾದ್ಮೇಲೆ 1 ಬಟ್ಲಿನಷ್ಟು ನಾನು ಹಾಲನ್ನು ಸಹ ಇದಕ್ಕೆ ಮಿಕ್ಸ್ ಮಾಡ್ತೀನಿ. ಹಾಲು ಮಿಕ್ಸ್ ಮಾಡಿದಾದ್ಮೇಲೆ 1 ಟೇಬಲ್ ಸ್ಪೂನಷ್ಟು ಮತ್ತೆ ತುಪ್ಪ ಹಾಕಿನಿ. ಅದು ಇಲ್ಲಿ ಸ್ಕಿಪ್ ಆಗಿದೆ. ಇಷ್ಟಾದರೆ ನಿಮಗೆ ಹೆಸರು ಬೇಳೆ ಪಾಯಸ ರೆಡಿ ಆದಂಗನ. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.